9/2024 SSLCಯ SA1 ಬೋರ್ಡ್ ಪರೀಕ್ಷೆಗಾಗಿ ಸೊ ನಾನು ನಿಮಗೆ 3 ಪಾಠಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿದ್ದೆ. ವಾಸ್ತವ ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ, ಬಹುಪದೋಕ್ತಿಗಳನ್ನು ಕೊಟ್ಟಿದ್ದೀನಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠಗಳಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನು ಉಳಿಸ್ಕೊಂಡು ಈಗ ವಿಡಿಯೋವನ್ನು ಕಂಪ್ಲೀಟ್ ಮಾಡಿ. ಪಾರ್ಟ್ 1ನಲ್ಲಿ ಮಿನಿಮಮ್ ನೀವು 60 ಅಂಕಗಳನ್ನು ನಮ್ಮ ವಿಡಿಯೋಗಳ ಪ್ರಶ್ನೆಗಳಿಂದ ಬರ್ತಾವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ಯಾಟರ್ನ್ ಸೇಮ್ ಇರ್ತದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತವೆ. ಸೊ ಹೆಚ್ಚು ಇನ್ನೂ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವು ಇದೇ ಥರದ ವಿಡಿಯೋಗಳನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಸೊ ಅವುಗಳನ್ನು ಸಹಿತ ನೋಡಬೇಕು. ನಿಮ್ಮ ಎಲ್ಲ ವ್ಯೂಸ್ ಲೈಕ್ಗಳಿಗೆ ನಾವು ತುಂಬಾ ಆಭಾರಿ ಆಗಿದ್ದೇವೆ. ಫಸ್ಟ್ ನೋಡೋಣ, 1 ಮಾರ್ಕ್ ಕ್ವಶನ್ಸಲ್ಲಿ ಇದೇ ತನ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವುಗಳು ನೋಡ್ತೀರಿ. x + y = 14, x - y = 4. ಈ ಜೋಡಿ ರೇಖೆಗಳನ್ನು ನಕ್ಷೆಗಳ ಮೂಲಕ ಪ್ರತಿನಿಧಿಸಿದಾಗ ಎಂಥ ರೇಖೆಗಳಾಗ್ತವೆ? ಸೊ ಈ ಟೈಪ್ ಒಂದು ಕ್ವಶನ್ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ಇನ್ನೂ ಒಂದು ಪ್ಯಾಟರ್ನ್ ಬರ್ತದೆ. ಇಲ್ಲಿ 10ನೇ ತರಗತಿಯ 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ್ರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆ ಕಂಡುಹಿಡಿಯಿರಿ. ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ, ಎಂಥ ಸರಳ ರೇಖೆ ವಿಧಾನ ಕೇಳಿದ್ದಾರೆ. ಬಟ್ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಆದೇಶ ವಿಧಾನ, ವರ್ಜಿಸೋ ವಿಧಾನ ಮೋಸ್ಟ್ ಇಂಪಾರ್ಟೆಂಟ್. 2 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಲೆಕ್ಕಗಳನ್ನು ಸ್ವಲ್ಪ ನೋಡ್ಕೊಡ್ರಿ. x + y = 14, x - y 4, x + y ಆಮೇಲೆ = 7, 3x - 1 ಅಂತ ಇದೆ. ಇದನ್ನು ಕೂಡ ಸ್ವಲ್ಪ ತಾವುಗಳು ನೋಡ್ಕೋಬೇಕು. ಗ್ರಾಫ್ಗಳನ್ನು ಹೇಳಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ನಕ್ಷಾ ವಿಧಾನ. ಆಲ್ರೆಡಿ ನಾನು ಈಚೆಗೆ ಇದರ ಮುಂಚೆ 11 ಲೆಕ್ಕಗಳನ್ನು ಕೊಟ್ಟಿದ್ದೆ ಗ್ರಾಫಲ್ಲಿ. ಬಟ್ ಇದನ್ನು ಮೇಯ್ನಾಗಿ 1-2 ಪ್ಯಾಟರ್ನ್ ಚೆನ್ನಾಗಿ ಕಲ್ಕೊಡ್ರಿ, ಖಂಡಿತವಾಗಿ ಬರ್ತದೆ. ಮುಂದೆ ಹೋಗೋಣ, ವರ್ಗ ಸಮೀಕರಣಗಳು ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾದರೆ ಡಿಗ್ರಿ 2 ಹೊಂದಿರತಕ್ಕಂಥ ಬಹುಪದೋಕ್ತಿಯನ್ನು p(x) = 0 ರೂಪದ ಸಮೀಕರಣವನ್ನು ವರ್ಗ ಸಮೀಕರಣ ಅಂತ ಕರಿತೀವಿ. ಇದರ ಸಾಮಾನ್ಯ ರೂಪ ax² + bx + c = 0. a is not equal to 0. a ಮತ್ತು b ಮತ್ತು c ಇವು ಸ್ಥಿರಾಂಕಗಳು. ಶೋಧಕ b² - 4ac, ಇದು ಇಂಪಾರ್ಟೆಂಟ್. ಮೂಲಗಳ ವಿಧಗಳು ಇದು ಇಂಪಾರ್ಟೆಂಟ್ ಇದೆ. ಶೋಧಕ 0, ಶೋಧಕ ಗ್ರೇಟರ್ ದೆನ್, ಶೋಧಕ ಸ್ಮಾಲರ್ ದೆನ್, ಇವೆಲ್ಲಗಳು ನೀವು ಕಲಿಯಲೇಬೇಕು. ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ. ಹೇಗಿದೆ ನೋಡಿ, ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯೋದು 2 ಮಾರ್ಕ್ಸ್ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ನ ಪ್ರಶ್ನೆಗಳಲ್ಲಿ ಬರ್ತವೆ. 16 ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಎಷ್ಟು? 16 ಲೆಕ್ಕ. ಅವುಗಳನ್ನು ನೋಡ್ಕೊಡ್ರಿ. ಈ ಟೈಪಲ್ಲಿನೂ ಕೂಡ ಒಂದು ಲೆಕ್ಕ ಖಂಡಿತವಾಗಿ ಬರ್ತದೆ ಅಪವರ್ತಿಸುವ ವಿಧಾನದಿಂದ. ಮೂಲಗಳ ಸ್ವಭಾವಗಳ ನಿಮಗೆ ಗೊತ್ತು, ಮೂಲಗಳ ಸ್ವಭಾವವನ್ನು ಬರಿಬೇಕತಕ್ಕಂಥದ್ದು ಅವುಗಳು ಕೂಡ ಇದ್ದಾವೆ. ಆಲ್ರೆಡಿ ಇಲ್ಲೆಲ್ಲ ನಾವು ಏನು ಮಾಡಿದ್ದಾರೆ, ಲೆಕ್ಕಗಳನ್ನೇ ಕೊಟ್ಟಿದ್ದಾರೆ. 2x² + 5x + 6 = 0. ಶೋಧಕ b² - 4ac, ಅದರಲ್ಲಿ ಈ ಬೆಲೆಗಳನ್ನು ತುಂಬಿದಾಗ 1 ಬರ್ತದೆ. 1 ವಾಸ್ತವ ಮತ್ತು ಭಿನ್ನ, ನೆನಪಿನಲ್ಲಿ ಇಟ್ಕೊಳ್ರಿ. ಓಕೆ, ಇನ್ನೊಂದು ಲೆಕ್ಕ ನೋಡಿ, 2x² + bx + 5 = 0. ಶೋಧಕ ಏನು? b² - 4ac, ಅದರಲ್ಲಿ ತುಂಬನ 2² 415, ಸೊ = 4 - 20 -16. ಇದು ವಾಸ್ತವ ಮೂಲಗಳು ಅಲ್ಲ. ಸೊ ಇದ್ರ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತದೆ. ಸೊ ಇದನ್ನು ಕೇಳ್ತಾರೆ, ಮೂಲಗಳ ಸ್ವಭಾವವನ್ನು ಬರೆಯಿರಿ. ಎಂಥ ಮೂಲಗಳ ಸ್ವಭಾವ ಅಂತಕ್ಕಂಥದ್ದು 1 or 2 ಮಾರ್ಕ್ಸ್ಗೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ. ಮುಂದೆ ಹೋಗೋಣ, ವರ್ಗ ಸಮೀಕರಣಗಳ ಪಾಠದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಈ ಥರದ MCQ ಫಾರ್ಮ್ಗಳನ್ನು ಕೇಳ್ತಾರೆ ನಿಮಗೆ. x² + 5x + 6 0. ಈ ಸಮೀಕರಣದ ಮೂಲ ಏನು? ಆಮೇಲೆ ಇದರ ಬೆಲೆ ಏನು? ಇದರ ಶೋಧಕದ ಬೆಲೆ ಏನು ಅಂತ ಏನು ಮಾಡ್ತಾರೆ, ಕೇಳ್ತಾರೆ. ಅಥವಾ ಈ ಥರದ ಮೂಲಗಳನ್ನು ಕಂಡುಹಿಡಿಯಲಿಕ್ಕೂ ಕೂಡ ನಿಮಗೆ ಲೆಕ್ಕಗಳು ಬರ್ತವೆ. ಲಾಂಗ್ ಕ್ವಶನ್ ಆನ್ಸರ್ಗಳಲ್ಲಿ ನೋಡೋದಾದರೆ ಈ ಥರದ ಪ್ಯಾಟರ್ನ್ಗಳ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಮಾಡೆಲ್ ಆಗಿದ್ದಾವೆ. ಸೊ ಇದೇ ಥರದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. x² + 5x - 6 = 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ವಿವೇಚಿಸ್ರಿ. ವಾಸ್ತವ ಸಂಖ್ಯೆಗಳಾಗಿದ್ದಲ್ಲಿ ಈ ಮೂಲಗಳನ್ನು ಕಂಡುಹಿಡಿಯಿರಿ. ಇನ್ನೊಂದು ಲೆಕ್ಕ ಇದೆ ನೋಡಿ, ಏನು? x² - 9x + 20 = 0. ಇದರ ಮೂಲಗಳನ್ನು ಕಂಡುಹಿಡಿದು ಸ್ವಭಾವವನ್ನು ತಿಳಿಸಿ. ಸೊ ಇದೇ ಥರದ ಲೆಕ್ಕಗಳು ನಿಮ್ಮ ಪರೀಕ್ಷೆಯಲ್ಲಿ 2 ಅಥವಾ 3 ಅಂಕಕ್ಕೆ ಡೆಫಿನೆಟ್ ಆಗಿ ಕೇಳ್ತಾರೆ. ನೋಡೋಣ ಮುಂದಿನ ಪ್ರಶ್ನೆ, ಸಮಾಂತರ ಶ್ರೇಣಿಗಳು ಪಾಠದಲ್ಲಿರ್ತಕ್ಕಂಥದ್ದು. ನೋಡಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a + d a + 2d -- ಇದು ನೆನಪಿಟ್ಕೋಬೇಕು. a ಮತ್ತು ಸಾಮಾನ್ಯ ವ್ಯತ್ಯಾಸ d ಆದ್ರೆ ಮೊದಲ ಪದ a ಆಗಬೇಕು, ಸಾಮಾನ್ಯ ವ್ಯತ್ಯಾಸ d ಆದ್ರೆ n ಪದ ಕಂಡುಹಿಡಿಬೇಕಾದ್ರೆ an = a + n - 1d ಅನ್ನು ಕಂಡುಹಿಡಿತೀವಿ. ಇವೆಲ್ಲ ಸೂತ್ರಗಳಿದ್ದಾವೆ. ಸೊ ಇದು ಕೂಡ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ. ಸಮಾಂತರ ಶ್ರೇಣಿಯಲ್ಲಿದ್ದಾಗ ಇಲ್ಲಿ a ಮತ್ತು an ಕೊಟ್ಟಾಗ ಕಂಡುಹಿಡಿತಕ್ಕಂಥ ಸೂತ್ರ ಇದಾವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು.
ಇದನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದಾವೆ. ಸೊ ಯಾವ ಥರನಾಗಿ ಸೂತ್ರಗಳನ್ನು ಹಾಕಿದ್ದಾರೆ ನೋಡ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದು ನಾನು ನಿಮಗೆ ತೋರಿಸಿರ್ತಕ್ಕಂಥದ್ದು ಕೇವಲ ಒಂದು ಮಾಡೆಲ್ ಆಗಿರ್ತಕ್ಕಂಥ ಲೆಕ್ಕ. ಬಟ್ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಪರೀಕ್ಷೆಗಳಲ್ಲಿ ನಾಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವೇ ಪ್ರಶ್ನೆಗಳ ಸ್ವರೂಪದಲ್ಲಿ ನಿಮಗೆ ಉದಯವನ್ನು ಆಗಬಹುದು. ಇನ್ನು 30ನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 5, 8, 11, A5 ಇದೆ, D8, 8 - 5 ಅಂದರೆ 30. ಹಾಗಾದರೆ n ಪದ ಕಂಡುಹಿಡಿಬೇಕಾದ್ರೆ n = a + n - 1 × d ಬೆಲೆ ತುಂಬಿದಾಗ ಒಟ್ಟು ನಮಗೆ ಬರ್ತಕ್ಕಂಥ ಉತ್ತರ 92 ಇಸ್ ದ ರೈಟ್ ಆನ್ಸರ್. ಸೇಮ್ ಲೆಕ್ಕ ಇದ್ದಾವೆ. ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. 20 ಪದಗಳ ಮೊತ್ತ ಕೊಟ್ಟಿದ್ದಾರೆ. SN ಕಂಡುಹಿಡಿಬೇಕು. A 10 ಇದೆ, D 5 ಆಗ್ತದೆ, N 20 ಆಗ್ತದೆ, S20 ಕಂಡುಹಿಡಿಬೇಕು. ಸೊ S20ಯಲ್ಲಿ ಕಂಡುಹಿಡಿದಾಗ ಎಲ್ಲ ಬೆಲೆಗಳನ್ನು ತುಂಬಿದಾಗ ನಮಗೆ 1150 ಅಂತಕ್ಕಂಥ ಉತ್ತರ ಬರ್ತದೆ. ಈ ಲೆಕ್ಕ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇವುಗಳು ಕೂಡ ನಿಮ್ಮ ಪರೀಕ್ಷೆಗೆ ಬರ್ತದೆ. ಇನ್ನು ಧನ ಪೂರ್ಣಾಂಕಗಳು ಮತ್ತು ಸೂತ್ರದ ಸಹಾಯದಿಂದ ಕಂಡುಹಿಡಿತಕ್ಕಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು. ಇನ್ನು ಇದೇ ಥರ ಆಗಿರ್ತಕ್ಕಂಥ ಶ್ರೇಣಿಗಳ ಲೆಕ್ಕಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಅವುಗಳನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಕಲ್ತ್ಕೊಳ್ಬೇಕು. ಇವೆಲ್ಲ ಲೆಕ್ಕ ಇದ್ದಾವೆ. ಇವೆಲ್ಲ ಲೆಕ್ಕ ನಿಮಗೆ 3 or 4 ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಲೆಕ್ಕಗಳು ಇದ್ದಾವೆ. ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಪದೇ ಪದೇ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವೇನು ಮಾಡ್ತೀರಪ್ಪ ಅಂದ್ರೆ ಪರ್ಫೆಕ್ಟ್ ಆಗ್ತೀರಿ. ಆಮೇಲೆ ಚೆನ್ನಾಗಿ ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಸಮಾಂತರ ಶ್ರೇಣಿಗಳು ಪಾಠದಲ್ಲೇ ಇತ್ತು. ಇನ್ನು ಈ ಥರದ ಲೆಕ್ಕಗಳು ಬರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸ, ಯಾವ ಸಮಾಂತರ ಶ್ರೇಣಿ ಅಥವಾ 5ನೇ ಪದಗಳನ್ನು ಕಂಡುಹಿಡಲಿಕ್ಕೂ ಕೂಡ ಕೇಳ್ತಾರೆ. ಇವೆಲ್ಲ 2 ಮಾರ್ಕ್ಸ್ ಲೆಕ್ಕಗಳು. ಸೂತ್ರದ ಸಹಾಯದಿಂದ ಪದಗಳ ಮೊತ್ತ ಕಂಡುಹಿಡಿತಕ್ಕಂಥದ್ದುಗಳನ್ನು ಕೇಳ್ತಾರೆ. ಬಟ್ 3 ಮಾರ್ಕ್ಸ್ಗೆ ಇದೇ ತರನಾಗಿರ್ತಕ್ಕಂಥ ಲೆಕ್ಕಗಳನ್ನು ಕೇಳ್ತಾರೆ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ, ಪದಗಳ ಮೊತ್ತ. ಸೊ ಈ ಥರದ ಪ್ಯಾಟರ್ನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತದೆ. ಇನ್ನು ತ್ರಿಭುಜಗಳು ಪಾಠಕ್ಕೆ ಬರೋಣ. ಸೊ ತ್ರಿಭುಜಗಳ ಪಾಠಕ್ಕೆ ಬಂದಾಗ ಮೋಸ್ಟ್ ಅಂದರೆ ತ್ರಿಭುಜಗಳ ಸಮರೂಪತೆ ಅಂತ ಹೇಳ್ತಾರೆ. ಓಕೆನಾ. ಸೊ ತ್ರಿಭುಜಗಳ ಸಮರೂಪತೆಯಲ್ಲಿ ನಿಮ್ಮ ಪರೀಕ್ಷೆಗೆ ಈಗ ಬ್ಯಾಪೆಟ್ ಮಾಡ್ರಿ, ಮೂಲ ಸಮಾನುಪಾತತೆಯ ಪ್ರಮೇಯ, ಥೇಲ್ಸನ ಪ್ರಮೇಯ ಅಂತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇದನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಭಾಳ ಬರ್ತಕ್ಕಂಥ ಚಾನ್ಸಸ್ ಭಾಳ ಅದ. ಚೆನ್ನಾಗಿ ಕಲ್ತ್ಕೊಂಡು ಹೋಗಿ. ಥೇಲ್ಸನ ಪ್ರಮೇಯ ಅನ್ನೋದು ಒಂದೇ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂದ್ರೂ ಕೂಡ ಒಂದೇ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಇತ್ತು. ಇನ್ನು ಈ ಚಿತ್ರ ರೂಪದಲ್ಲಿ ನಿಮಗೆ 1 ಅಥವಾ 2 ಕ್ವಶನ್ ಫಿಕ್ಸ್ ಆಗಿ ಬರ್ತವೆ. ಈ ಥೇಲ್ಸನ ಪ್ರಮೇಯ ಮೇಲೆ ನಿಮಗೆ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಅದನ್ನು ಕೂಡ ನಾನು ಕೊಟ್ಟಿದ್ದಾರೆ. ಸೊ ಉತ್ತರಗಳಿದಾವೆ, ಪಾಸ್ ಮಾಡ್ಕೊಡ್ರಿ, ಉತ್ತರಗಳನ್ನ ನೋಡ್ಕೊಡ್ರಿ, ಯಾವ ತರಹದ ಲೆಕ್ಕಗಳಿದಾವೆ ಅಂತ ನೋಡಿಕೊಂಡು. ಸೊ ಇದು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇದೆ. ಸಾಧಿಸಿ ಅಂತ ಇದೆಯಲ್ಲ, 3 ಮಾರ್ಕ್ಸ್ ಕಂಪಲ್ಸರಿ. ಇಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅಂದರೆ ಇವೆಲ್ಲ 1 ಮಾರ್ಕ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇದಾವೆ. ಇವುಗಳು 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿದಾವೆ. ಓಕೆನಾ. 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಆಮೇಲೆ ಲಾಸ್ಟ್ ನಿಮಗೆ ಮೂಲ ಸಮಾನುಪಾತತೆಯ ನಿಯಮ ಸಾಧಿಸಲಿಕ್ಕೆ ಕೇಳ್ತಾರೆ. ಹಾಗಾದರೆ ಲಾಸ್ಟ್ ಪಾಠಕ್ಕೆ ಹೋಗೋಣ. ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ, ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ನಿಮಗೆ ಸೂತ್ರ ಬಹೆಟ್ ಮಾಡಲೇಬೇಕು. ಇನ್ನು ಇಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷದಲ್ಲಿ ನಿರ್ದೇಶಾಂಕಗಳನ್ನಿದ್ದಾವೆ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಚತುರ್ಥಾಂಕಗಳನ್ನು ನೋಡ್ಕೊಡ್ರಿ, ಯಾವ ಚತುರ್ಥಾಂಕದಲ್ಲಿ ಯಾವ ಸಂಖ್ಯೆಗಳು ಬರ್ತವೆ ಅನ್ನೋದು ಅದು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಈ ಚತುರ್ಥಾಂಕಗಳಿಗೆ ಬಂದಾಗ ಸೊ ಇಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕಗಳು ಏನಪ್ಪ ಅಂತಂದರೆ ಅದು ಸ್ವಲ್ಪ ನಿಮ್ಗೆ ಏನಾಗ್ತದೆ, ಈಸಿ ಅದ. ಸೊ ಲೆಕ್ಕ ಭಾಳ ದೊಡ್ಡ ಅನ್ನಿಸ್ತಾವ. ಬಟ್ ಇವುಗಳನ್ನು ನೀವೇನು ಮಾಡ್ಕೊಂಡು ಹೋಗಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಇವೆಲ್ಲ ಲೆಕ್ಕಗಳನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು, ಆಮೇಲೆ ಕೇನ ಬೆಲೆ ಕಂಡುಹಿಡಿಯೋದು, ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸೋದು, ಇವೆಲ್ಲಗಳನ್ನು ಕೂಡ ನಿಮಗೆ ಇದೇ ಪಾಠದ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಭಾಗ ಪ್ರಮಾಣ ಸೂತ್ರ ಮತ್ತು ಮಧ್ಯಬಿಂದು ಸೂತ್ರ ಇದಾವೆ. ಇದರ ಮೇಲೆ ನಿಮಗೆ 2 ಲೆಕ್ಕಗಳು ಬರ್ತಾವೆ. ಒಂದು 3 ಮಾರ್ಕ್ಸು ಮತ್ತು 4 ಮಾರ್ಕ್ಸಿಗೆ 7 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಇಲ್ಲಿಂದ ಪಡಿತೀರಿ. ಸೊ ಬಿಡಿಸಿದ್ದಾರೆ, ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋದರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಬಂದೇ ಬರ್ತವೆ ಅಂತಕ್ಕದ್ದನ್ನು ಹೇಳ್ಬೋದು. ಇಷ್ಟೆಲ್ಲ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಬೇಗ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಉತ್ತರಗಳನ್ನು ಪ್ರಿಪೇರ್ ಮಾಡಿದರೆ ಸಾಕು. ಖಂಡಿತವಾಗಿ ನೀವು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನೇ ಗಳಿಸ್ತೀರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. 2 ಮಾರ್ಕ್ಸ್ ಕ್ವಶನ್ಸ್ಗಳೆಲ್ಲ ಇಂಪಾರ್ಟೆಂಟು, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟು. ಸೊ ಏನೆಲ್ಲ ಇಂಪಾರ್ಟೆಂಟ್ಗಳನ್ನು ಕೊಡಬೇಕು ಅನ್ನೋದನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓದಿ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ಕೆಲಸ ನಿಮ್ಮದು ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಟುಮಾರೋ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್. ಬಾಯ್.